ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಹಾಗೆ ಇವತ್ತಿನ ನಾನು ವ್ಲಾಗ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಈ ವ್ಲಾಗಲ್ಲಿ ಅಂತ ಹೇಳಿದ್ರೆ, ಫ್ಯಾಮಿಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ನನಗೆ ಸ್ವಲ್ಪನೂ ಐಡಿಯಾ ಇಲ್ಲ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ, ಎಲ್ಲಿ ಹೋಗ್ತಾ ಇದ್ದೀರಿ ಅಂತ. ಹಾಗೆ ರೆಡಿಯಾಗಿ ಆಚೆ ಬಂದಾಗ ನಮ್ಮ ಆದ್ಯ ಇದ್ಲು. ಸೊ ಆದ್ಯ ಜೊತೆ ಆಟಾಡಿ ಅವಳು ಮಾತಾಡೋದೆಲ್ಲ ಎಷ್ಟು ಕ್ಯೂಟ್ ಅನಿಸುತ್ತೆ ಅಂದರೆ, ಮಕ್ಕಳು ಮಾತಾಡೋದು ಒಂದು ನೋಡೋದೇ ಒಂದು ಚೆಂದ ಅನಿಸುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ. ಹಾಗೆ ನಾವು ಅಮೂಲೂ ಇದ್ಲು, ಅವಳ ಜೊತೆ ಒಂದು ಸೆಲ್ಫಿ ವಿಡಿಯೋ ತೊಗೊಂಡು ಹಾಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತಾ ಇರೋದು ಬರೀ ನಮ್ಮ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಫ್ಯಾಮಿಲಿ ಜೊತೆ. ನಾನು, ನನ್ನ ಹಸ್ಬೆಂಡ್, ಅವ್ರ ತಮ್ಮನ ಹೆಂಡತಿ ಹಾಗೂ ಅವ್ರ ಅಪ್ಪ ಅಮ್ಮ. ಹಾಗೆ ನಾವು ಅತ್ತಿಬೆಲೆ ರೀಚ್ ಆದ್ವಿ. ಅತ್ತಿಬೆಲೆ ಬಂದು ನನ್ನ ಫೇವ್ರೆಟ್ ಜಾಗ ಅಂತ ಹೇಳ್ಬೋದು. ಯಾಕಂದರೆ ನಾವು ಹುಟ್ಟಿ ಬೆಳೆದಿರೋದು ಮತ್ತು ನಾವು ರಜೆಯಲ್ಲೆಲ್ಲ ಕಳೀತಾ ಇದ್ದಿದ್ದು ಅಲ್ಲೇ, ಅತ್ತಿಬೆಲೆ ಅಲ್ಲೇ ಜಾಸ್ತಿ ನಮ್ಮ ಅಜ್ಜಿ ಮನೆ ಇರೋದು. ನನಗೆ ಈ ರೋಡಲ್ಲಿ ಹೋಗೋದಂದ್ರೆ ಏನೋ ಒಂಥರ ಫುಲ್ ಖುಷಿ. ನಮ್ಮ ಅಜ್ಜಿ ಮನೆ ಬಂತು ಅಂಥೇಳಿ ಅದೇ ಎಕ್ಸೈಟ್ಮೆಂಟ್ ನನಗೆ. ಎಲ್ರಿಗೂ ಅದೇ ಖುಷಿ ಅನಿಸುತ್ತೆ. ನಾವೆಷ್ಟೇ ದೊಡ್ಡವರಾದರೂ ಅಜ್ಜಿ ಮನೆಯೇ ಅಂತ ತುಂಬ ಖುಷಿಯಾಗತ್ತೆ. ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ. ಅಲ್ಲೇ ಶ್ರೀ ಉಡುಪಿ ಉಪಚಾರಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸರಿ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಆಚೆ ಬಂದು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಫೋಟೋ ತೆಕ್ಕೊಂಡು ವಿಡಿಯೋ ತೆಕ್ಕೊಂಡು ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ ನಾವು ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ. ಹೊರಡ್ತಾ ಇದ್ದೀವಿ. ನಮ್ಮ ಜರ್ನಿ ಬಂದು ಯಾವ ಕಡೆಗಪ್ಪ ಅಂತಂದರೆ ಕುಣಿಗಲ್ ಕಡೆಗೆ. ಸೊ ಕುಣಿಗಲ್ ಅಂತಂದ್ರೇ ಒಂದು ವೈಬ್, ಏನಂತಂದರೆ ಗ್ರೀನರಿ, ಆ ನೇಚರು, ಆ ತೆಂಗಿನ ತೋಟ. ಹಾಗೆ ನಾವು ನೋಡ್ತಾ ಹಾಗೆ ಬೇಗ ಬಂದು ನಾವು ರೀಚ್ ಆಗಬೇಕಾಗಿರೋ ಲೊಕೇಶನ್ಗೆ ರೀಚ್ ಆದ್ವಿ. ಸೊ ಸಂಡೇ ಆಗಿದ್ದರಿಂದ ತುಂಬ ಜನ ಇದ್ದರು. ನಾವು ರೀಚ್ ಆಗಿದ್ದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕಂತ ಹೇಳಿ. ಸೊ ಮನೆಯವ್ರದ್ದು ಪೂಜೆ ಇತ್ತು ಅಂತ ಹೇಳಿ ಬಂದ್ವಿ. ಸೊ ಒಳಗಡೆ ಮೊಬೈಲ್ ಅಲೌ ಇರಲಿಲ್ಲ. ಸೊ ಹಾಗಾಗಿ ಏನೂ ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ ದೇವಸ್ಥಾನದ್ದು. ಅಲ್ಲಿಂದ ನಾವು ಹಾಗೆ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗೋಣ, ಇಷ್ಟು ದೂರ ಬಂದಿದ್ದೀವಿ ಅಂತ ಹೇಳಿ ನಾವು ಹೋಗಿದ್ದ ದೇವಸ್ಥಾನ ಯಾವುದಪ್ಪ ಅಂತಾರೆ, 161 ಅಡಿ ಎತ್ತರ ಇರುವ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ನೋಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಮೇಲೆ ಹೋದ್ವಿ, ಮೇಲೆಯಿಂದ ನೋಡೋಣ ಅಂತ ಹೇಳಿ. ಮೇಲೆ ಹೋದರೆ ನಮಗೇನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಲ್ಲ ಏನೂ, ಬಟ್ ಕೆಳಗಡೆಯಿಂದನೇ ತುಂಬ ಚೆನ್ನಾಗಿತ್ತು. ನಾವು ಹಾಗೆ ಅಲ್ಲಿ ಗೋಶಾಲನೂ ಇದ್ದಿದ್ದರಿಂದ ಗೋಶಾಲ ಹತ್ರ ಹೋದ್ವಿ. ಮಕ್ಕಳೆಲ್ಲ ಇಷ್ಟಪಡ್ತಾಯಿದ್ವು. ಹಾಗೆ ನಮ್ಮ ಸ್ವೀಟುನ ಕರ್ಕೊಂಡು ಬಾ ಮುಟ್ಟೋಣ ಕರುನ ಅಂತ ಹೇಳಿ ಕರ್ಕೊಂಡು ಹೋದೆ. ಅವಳು ಕರು ಮುಟ್ಟೋಕ್ಕೆ ಆ್ಯಕ್ಚುಲಿ ಭಯಪಡ್ತಾಯಿದ್ಲು. ಅವಳಿಗಿಂತ ಎಕ್ಸೈಟ್ಮೆಂಟ್ ನನಗೆ ಜಾಸ್ತಿ ಮುಟ್ಟೋದಕ್ಕೆ. ಅದಕ್ಕೆ ಅವಳ ಮೇಲೆ ನೆಪ ಹಾಕ್ಕೊಂಡು ನಾನು ಕರ್ಕೊಂಡು ಹೋಗಿದ್ದು. ಸರಿ ಮುಟ್ಟಮ್ಮ, ನನಗೆ ಒಳ್ಳೆ ಬುದ್ಧಿ ಕೊಡಮ್ಮ, ಕಾಪಾಡಮ್ಮ ಅಂತ ಹೇಳಿ ಅದು ನಾವು ಫಾಲೋ ಮಾಡ್ತೀರಲ್ವ, ಅದೇ ಮಾಡಿಕೊಂಡು ಬರ್ತಾಯಿದ್ದೀವಿ. ಅವಳಿಗೆ ಎಕ್ಸೈಟ್ಮೆಂಟ್ ಏನೋ ಗೊತ್ತಿಲ್ಲ, ಫುಲ್ ಖುಷಿಯಾಗಿ ಓಡ್ಕೊಂಡು ಎಲ್ಲರೂ ಮಾತಾಡಿಸ್ಕೊಂಡಿದ್ಲು. ಹಾಗೆ ಅವಳು ಓಡ್ತಾ ಇದ್ದಿದ್ದರಿಂದ ಅವ್ರ ಡ್ಯಾಡಿ ಬಂದು ಎತ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬರೋದು ಅಂದ್ರೇ ಒಂಥರ ಇಷ್ಟ ಆಗುತ್ತೆ ಅಲ್ಲ. ಮಕ್ಕಳದ್ದು ಆಟ ಸಾಮಾನಾಗಿರ್ಬೋದು, ಕಡಲೆಪುರಿ, ಅದು ವೈಬೇ ಬೇರೆ ಇರುತ್ತೆ. ಮತ್ತು ಇಲ್ಲಿ ಹಾರ್ಸ್ ರೈಡ್ ಸಹ ಇತ್ತು. ಸರಿ ನಾವು ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಹಾಗೆ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ಗ್ರೀನರಿ, ನೇಚರ್ ಮತ್ತು ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ನನಗೆ ಆ್ಯಕ್ಚುಲಿ ಟಯರ್ಡ್ ಆಗ್ತಾಯಿತ್ತು. ಸೊ ನಾವು ಮನೆಗೆ ಆಲ್ಮೋಸ್ಟ್ ರೀಚ್ ಆಗೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಹಾಗೆ ಹೊರಗಡೆನೇ ನಾವು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ವಿ. ಸೊ ಇವತ್ತಿನ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್. ಥ್ಯಾಂಕ್ ಯು.